ಕೊಡಗು ಅಂದ ತಕ್ಷಣನೇ ಕಾಫಿ, ಜೇನು ಮತ್ತು ವೈನ್ ತುಂಬ ಫೇಮಸ್ ಅಲ್ಲಿ. ಆಮೇಲೆ ಚಾಕ್ಲೇಟ್ಸನ್ನು ಕೂಡ ಕೊಂಡ್ಕೊಳ್ಳುವಂತಹ ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಇದೆ. ಬಟ್ ಈ ಕೂರ್ಗ್ ಚಾಕ್ಲೇಟ್ ಹೆಸರಲ್ಲಿ ಕಳಪೆ ಚಾಕ್ಲೇಟ್ಗಳು, ಫೇಕ್ ಚಾಕ್ಲೇಟ್ಗಳು ಕೂಡ ಮಾರಾಟ ಆಗ್ತಾ ಇದೆಯಂತೆ. ಹೀಗಾಗಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಡೀಟೇಲ್ಸ್ ಇದೆ, ಬನ್ನಿ ನೋಡೋಣ. ಪ್ರವಾಸಿಗರೇ ಎಚ್ಚರ ಎಚ್ಚರ! ಕೊಡಗಿನಲ್ಲಿ ನಕಲಿ ಚಾಕ್ಲೇಟ್ ಹಾವಳಿ. ಪ್ರವಾಸಿ ತಾಣಗಳಲ್ಲಿ ನಕಲಿ ಚಾಕ್ಲೇಟ್. ಕೊಡಗಿನಲ್ಲಿ ಹೋಮ್ ಮೇಡ್ ಚಾಕ್ಲೇಟ್ಗಳು ಹೆಚ್ಚು ಜನಪ್ರಿಯ. ಬೇರೆ ಕಡೆಗಳಿಂದ ಕೊಡಗಿಗೆ ಹೋಗುವ ಪ್ರವಾಸಿಗರು ಅಲ್ಲಿನ ಚಾಕ್ಲೇಟ್ಗಳನ್ನ ತಿಂದು ಖುಷಿ ಪಡ್ತಾರೆ. ಬರುವಾಗ ಆ ಚಾಕ್ಲೇಟ್ಗಳನ್ನ ಮನೆಗೂ ತರ್ತಾರೆ. ಕೊಡಗಿಗೆ ಹೋಗಿ ಏನ್ ತಂದ್ರೆ ಎನ್ನುವವರಿಗೆ ಆ ಚಾಕ್ಲೇಟ್ ನೀಡುವ ಪದ್ಧತಿ ಇದೆ. ಆದ್ರೆ ಅಲ್ಲಿ ಇತ್ತೀಚೆಗೆ ನಕಲಿ ಹೋಮ್ ಮೇಡ್ ಚಾಕ್ಲೇಟ್ಗಳು ಮಾರಾಟವಾಗುತ್ತಿವೆ. ಗೊತ್ತು ಗುರಿ ಇಲ್ಲದ, ವಿಳಾಸ ಇಲ್ಲದ ಚಾಕ್ಲೇಟ್ಗಳು ಮಾರಾಟವಾಗುತ್ತಿವೆ ಅನ್ನೋ ಆರೋಪವು ಕೇಳಿ ಬಂದಿದೆ. ಕೆಲ ವರ್ಷಗಳ ಹಿಂದೆ ಇದೇ ನಕಲಿ ಚಾಕ್ಲೇಟ್ ವಿಚಾರವಾಗಿ ನಿಮ್ಮ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಮಾಡಿತ್ತು. ಮಾರಾಟಕ್ಕೆ ಯೋಗ್ಯ ಇಲ್ಲದ ಚಾಕ್ಲೇಟ್ಗಳನ್ನ ಮಾರಾಟ ಮಾಡುತ್ತಿರುವ ಬಗ್ಗೆ ವರದಿ ಮಾಡಿತ್ತು. ಅಂದಿನ ರಾಜ್ಯ ಸರ್ಕಾರದ ಅಧಿವೇಶನದಲ್ಲಿ ನಕಲಿ ಚಾಕ್ಲೇಟ್ ವಿಚಾರ ಸಾಕಷ್ಟು ಸದ್ದು ಮಾಡಿತ್ತು. ಕಾನೂನು ಕಟ್ಟುಪಾಡುಗಳನ್ನ ಅಂದಿನ ಸರ್ಕಾರ ಮಾಡಿತ್ತು. ಆದ್ರೆ ಇದೀಗ ಕೊಡಗಿನ ಹಲವಾರು ಪ್ರವಾಸಿ ತಾಣಗಳಲ್ಲಿ ಮತ್ತೆ ನಕಲಿ ಚಾಕ್ಲೇಟ್ ಮಾರಾಟ ಮಾಡಲಾಗುತ್ತಿದೆ. ಜಿಲ್ಲೆಯ ಜನರು ಆಕ್ರೋಶ ಹೊರಹಾಕುತ್ತಿದ್ದಾರೆ. ಕೊಡಗು ಜಿಲ್ಲೆಯ ಪ್ರವಾಸಿ ತಾಣಗಳಾದ ದುಬಾರೆ, ನಿಸರ್ಗಧಾಮ, ಮಡಿಕೇರಿಯ ಅಬ್ಬಿ ಜಲಪಾತ, ರಾಜಾ ಸೀಡ್ ಸೇರಿದಂತೆ ಹಲವಾರು ಪ್ರವಾಸಿ ತಾಣಗಳಲ್ಲಿ ಆಹಾರ ಸುರಕ್ಷತಾ ನಿಯಮ ಪಾಲಿಸಿಲ್ಲ. ಹೆಸರು, ವಿಳಾಸ ಇಲ್ಲದ ಚಾಕ್ಲೇಟ್ಗಳು ವಿವಿಧ ಅಂಗಡಿಗಳಲ್ಲಿ ಕಂಡುಬರುತ್ತಿವೆ. ಅಷ್ಟೇ ಅಲ್ಲದೆ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದ ಲೇಬಲ್, ತಯಾರಿಸಿದ ದಿನಾಂಕ, ಸೇವಿಸಬಹುದಾದ ಅವಧಿ ಸೇರಿ ತಯಾರಕರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಇಂತಹ ಚಾಕ್ಲೇಟ್ಗಳು ಮಾರಾಟವಾಗ್ತಿವೆ. ಇದೀಗ ಜಿಲ್ಲಾ ಅಧಿಕಾರಿಗಳು ನಕಲಿ ಚಾಕ್ಲೇಟ್ ಮಾರಾಟ ಮಾಡುವ ಅಂಗಡಿಗಳಲ್ಲಿ ಸ್ಯಾಂಪಲ್ ಕಲೆಕ್ಟ್ ಮಾಡಲು ಮುಂದಾಗಿದ್ದಾರೆ. ಈ ಚಾಕ್ಲೇಟ್ಗಳಿಗೆ ಯಾವುದೇ ಮ್ಯಾನುಫ್ಯಾಕ್ಚರ್ ಡೇಟ್ಗಳಿರೋದಿಲ್ಲ, ಎಕ್ಸ್ಪೈರಿ ಡೇಟ್ಗಳಿರೋದಿಲ್ಲ. ಒಟ್ಟಾರೆಯಾಗಿ ಬೇಕಾಬಿಟ್ಟಿಯಾಗಿ ಮಾರೋದ್ರಿಂದ ದುಪ್ಪಟ್ಟು ಹಣವನ್ನು ಕೂಡ ವಸೂಲು ಮಾಡ್ತಾ ಇದ್ದಾರೆ. ಪ್ರವಾಸಿಗಳು ಹೆಚ್ಚಾಗಿ ಬರುವಂಥ ಇಂಥ ಜಾಗಗಳಿಂದ ಈ ರೀತಿಯ ಕಂಪ್ಲೇಂಟ್ ಬಂದ ಕಾರಣ ನಾವು ಇದಕ್ಕೆ ಒಂದು ಕಡಿವಾಣ ಹಾಕಬೇಕು. ಯಾವುದೇ ಕಂಪನಿಗಳ ಲೇಬಲ್ ಇರೋದಿಲ್ಲ, ಬೇಕಾಬಿಟ್ಟಿಯಾಗಿ ಅವರದೇ ಆದಂಥ ಸ್ವಂತ ಹೆಸರುಗಳನ್ನ ಇಟ್ಕೊಂಡು ಈ ರೀತಿಯ ಚಾಕ್ಲೇಟ್ಗಳು ಮಾರಾಟ ಆಗ್ತಿದೆ. ಅದರಿಂದ ನಗರದಲ್ಲಿ ಕೂಡ ಇಲ್ಲಿನ ಲೋಕಲ್ ಜನತೆ ಕೂಡ ಅದನ್ನ ಹೋಗಿ ಪರ್ಚೇಸ್ ಮಾಡ್ತಾರೆ. ಮಕ್ಕಳಿಗೆ ಚಾಕ್ಲೇಟ್ ಅಂತ ಹೇಳಿದಾಗ ಅದನ್ನ ತಿನ್ನುವಂಥ ಕೆಲಸ ಮಾಡ್ತಾರೆ. ಇದರಿಂದ ಒಂದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗ್ತದೆ. ಇದು ನಗರಸಭೆ ಇಲ್ಲಿನ ಜನತೆಯ ಹಿತದೃಷ್ಟಿಯಿಂದ, ಪ್ರವಾಸಿಗರ ಹಿತದೃಷ್ಟಿಯಿಂದ ಇದಕ್ಕೊಂದು ಕಡಿವಾಣ ಹಾಕಬೇಕು ಅಂತ ಹೇಳಿ ನಮ್ಮ ಕಮಿಷನರಿಗೆ ಆದೇಶವನ್ನ ಮಾಡಿದ್ದೇವೆ. ಒಟ್ನಲ್ಲಿ ಕೊಡಗಿನಲ್ಲಿ ಈಗಾಗಲೇ ಕಳಪೆ ಗುಣಮಟ್ಟದ ಜೇನು ಮತ್ತು ಹೋಮ್ ಮೇಡ್ ವೈನ್ ಮಾರಾಟವಾಗುತ್ತಿರುವ ಬಗ್ಗೆ ಹಲವು ಪ್ರಕರಣಗಳು ವರದಿಯಾಗಿವೆ. ಇದು ಇಡೀ ಪ್ರವಾಸೋದ್ಯಮದ ಮೇಲೆ ಕೆಟ್ಟ ಪರಿಣಾಮ ಬೀರುವುದರಲ್ಲಿ ಅನುಮಾನ ಇಲ್ಲ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.